ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕ್ರಿಯೇಟಿವ್ ನ್ಯೂ ಒನ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾವಿವತ್ತು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಒಂದು ಟೊಮೊಟೊ ಪಲ್ಯ ಅಥವಾ ಟೊಮೊಟೊ ಕರಿ ಹೇಗೆ ಮಾಡೋದು ಅಂತ ತಿಳಿದುಕೊಳ್ಳೋಣ ಬನ್ನಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಮತ್ತು ಅನ್ನಕ್ಕೆ ಚೆನ್ನಾಗಿರುತ್ತೆ. ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಶೇಂಗಾ ಬೀಜನ ಚೆನ್ನಾಗಿ ಕರೆದುಕೊಳ್ಬೇಕು. ಪೂರ್ತಿ ಚೆನ್ನಾಗಿ ಕರಿಬೇಕು ಅದನ್ನು ಎಣ್ಣೆಯಲ್ಲಿ. ಜೊತೆಗೆ 2 ಹಸಿಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿನ ಜೊತೆಯಲ್ಲೇ ಹಾಕಿ ಹುರಿಯೋದು. ಅದನ್ನು ಎಣ್ಣೆ ಜೊತೆಯಲ್ಲೇ ಚೆನ್ನಾಗಿ ಬಾಡಿಸ್ಬೇಕು. ಶೇಂಗಾ ಬೀಜ ಚೆಂದ ಕರಿಬೇಕು. ನಾವೇನು ಚುಡುವಾಕೆಲ್ಲ ಕರೆದು ಹಾಕ್ತೀವಲ್ಲ ಆ ಥರ ಕರೆದುಕೊಳ್ಬೇಕು. ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ. ಸ್ವಲ್ಪ ಜೊತೆಗೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಇದ್ರ ಜೊತೆನೇ ಲಾಸ್ಟಲ್ಲಿ ಒಂದು ಸ್ವಲ್ಪ ಎಳ್ಳು ಹಾಕಿಬಿಟ್ಟು ಒಂದು 10-20 ಸೆಕೆಂಡ್ ಬಾಡಿಸೋದು, ತೆಗೆದುಬಿಡೋಣ. ಎಳ್ಳು ಹೊತ್ತಬಾರ್ದು, ಜಾಸ್ತಿ ಹುರಿಬಾರ್ದು ಎಣ್ಣೆಯಲ್ಲಿ. ಇವಾಗ ಅದೇ ಕಡೆಗೇ ಇನ್ನೂ ಒಂದು ಸ್ವಲ್ಪ ಎಣ್ಣೆ ಹಾಕೋಣ. 4-5 ಟೊಮೆಟೊ ಹಣ್ಣನ್ನು ಚೆನ್ನಾಗಿ ಕಟ್ ಮಾಡಿ ಅದೇ ಕಡೆಗೆ ಎಣ್ಣೆ ಹಾಕಿಬಿಟ್ಟು ಈರುಳ್ಳಿ ಹಾಕೋಣ. ಉಳ್ಳಾಗಡ್ಡಿ ಹಾಕಿಬಿಟ್ಟು ಚೆಂದ ಬಾಡಿಸೋಣ ಎಣ್ಣೆಯಲ್ಲಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಎಣ್ಣೆಯಲ್ಲಿ ಹುರಿಯೋದು. ಕೊನೆಗೆ ಟೊಮೆಟೊ ಹಣ್ಣನ್ನು ಸೇರಿಸೋಣ. ಟೊಮೆಟೊ ಸೇರಿಸ್ಬಿಟ್ಟು ಎಣ್ಣೆಯಲ್ಲಿ ಸ್ವಲ್ಪ ಬೆಂದ್ಕೊಳ್ಬೇಕು. ಅದನ್ನು ಚೆನ್ನಾಗಿ ಬಾಡಿಸೋಣ. ಸ್ವಲ್ಪ ನೀರಿನ ಅಂಶ ಎಲ್ಲ ಸುಟ್ಟೋಗುತ್ತೆ ಎಣ್ಣೆಯಲ್ಲಿ. ನೋಡಿ, ಸ್ವಲ್ಪ ಕುದ್ದಿದಂಗೆ ಆಗಿದೆ. ಸ್ವಲ್ಪ ಚಮಚೆಯಿಂದ ಕಲಸಿ ಮುಚ್ಚಳ ಮುಚ್ಚಿಟ್ಕೊಂಡು ರುಚಿಗೆ ತಕ್ಕ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿ ಹಾಕೋಣ. ಖಾರ ಕಡಿಮೆನೇ ಇರಲಿ, ಇದಕ್ಕೆ ಸ್ಟ್ರಾಂಗ್ ಖಾರ ಅಷ್ಟು ಚೆನ್ನಾಗಿರಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಉಪ್ಪು ಕಡಿಮೆನೇ ಇರಲಿ. ಆಮೇಲೆ ಬೇಕಾದರೆ ನೋಡ್ಕೊಂಡು ಹಾಕೊಳ್ಳೋಕೆ ಬರುತ್ತೆ. ಸ್ವಲ್ಪ ಅರಿಶಿಣದ ಪುಡಿ ಹಾಕೋಣ. ಸ್ವಲ್ಪ, ಇಲ್ಲಾಂದರೆ ಕಲರ್ ಚೇಂಜ್ ಮಾಡಿಬಿಡುತ್ತೆ. ಅರಿಶಿಣ ಹೆಚ್ಚು ಬೇಡ. ಸ್ವಲ್ಪ ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ರಿ. ಒಂದು ಒಳ್ಳೆ ಮಿಕ್ಸ್ ಕೊಟ್ಟಮೇಲೆ ಅದಕ್ಕೆ ಮುಚ್ಚಳ ಮುಚ್ಚಿ ಇಟ್ಬಿಡೋದು ಒಂದು ಕಡೆ. ನೋಡಿ, ಇವಾಗ ಚೆನ್ನಾಗಿ ಎಣ್ಣೆನಲ್ಲಿ ಬೆಂದ್ಕೊಂಡಿದೆ. ಟೊಮೆಟೊನೂ ಮೆತ್ತಗಾಗಿದೆ ಎಣ್ಣೆಯಲ್ಲಿ. ಇವಾಗ ನಾವೇನು ಶೇಂಗಾ ಬೀಜ ಎಲ್ಲ ಹುಟ್ಟಿಟ್ಕೊಂಡಿದ್ವಲ್ಲ ಅದು ಮಿಕ್ಸರ್ ಹಾಕಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ನುಣ್ಣಗೆ ಪೇಸ್ಟ್ ಮಾಡಿ ಅರಿಬೇಕು. ಇದನ್ನು ಚೆನ್ನಾಗಿ ಸಣ್ಣ ಆಗಿರಬೇಕು. ಪೇಸ್ಟನ್ನು ಹಾಕೋಣ. ಹಾಕಿ ಕಲಿಸೋಣ. ಇದಕ್ಕೆ ಒಳ್ಳೆ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಮಾಡಿ ನೋಡಿ. ಬಿಳಿ ಅನ್ನಕ್ಕೆ, ಜೀರಾ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ಚಪಾತಿ, ಕೇರಳ ಪರೋಟ, ಲೇಯರ್ ಪರೋಟ ಅಂತ ಏನು ಹೇಳ್ತೀವಲ್ಲ ಅದಕ್ಕೂ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿಗೂ ಚೆನ್ನಾಗಿರುತ್ತೆ. ಒಳ್ಳೆ ಟೇಸ್ಟು, ಒಂದು ಒಳ್ಳೆ ಡಿಫ್ರೆಂಟ್ ಟೇಸ್ಟ್ ಆಗಿರುತ್ತೆ. ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ, ಕಂಪ್ಲೀಟ್ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಅದೇ ಟೇಸ್ಟ್ ಇರುತ್ತೆ. ಕಲಿಸೋಣ ಚೆನ್ನಾಗಿ. ತುಂಬ ಸಿಂಪಲ್ಲಾಗಿದೆ, ಆರಾಮಾಗಿ ಮಾಡ್ಕೊಳ್ಬೋದು. ನಾವೇನು ಟೊಮೆಟೊ ಪಲ್ಯ ಮಾಡಿ ಅದಕ್ಕೆ ಶೇಂಗಾ ಹಿಂಡಿ ಹಾಕ್ತೀವಲ್ಲ, ಶೇಂಗಾನ ನಾವು ಏನು ಒಳ್ಳೆಣ್ಣೆ ಹಾಕ್ಲಾರ್ದೇ ಹಾಗೆ ಹುರಿತೀವಿ. ಇದಕ್ಕೆ ಸ್ವಲ್ಪ ಒಳ್ಳೆಣ್ಣೆ ಹಾಕಿ ಕರೆದು ಬಿಟ್ಟು ತೆಗೆದು ರುಬ್ಕೊಳ್ಳೋದು ಅಷ್ಟೇ, ಮತ್ತೇನಿಲ್ಲ. ಇದಕ್ಕೆ ಮುಚ್ಚಳ ಮುಚ್ಚಿಡೋಣ. ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಎಣ್ಣೆ ಬಿಡೋವರೆಗೂ ಕುದಿಸೋಣ ಇದಕ್ಕೆ. ನೋಡಿ, ಎಣ್ಣೆ ಬಿಡ್ತಾ ಇದೆ. ಇವಾಗಿದು ಆಯಿತು. ಇನ್ನೂ 1-2 ನಿಮಿಷ ಸಣ್ಣ ಉರಿ ಮೇಲೆ ಇಟ್ಟಿದ್ರೆ ಆಯಿತು. ತುಂಬ ಚೆನ್ನಾಗಿರುತ್ತೆ. ಯಾರ್ಯಾರಿಗೆ ಇದು ವಿಡಿಯೋ ಇಷ್ಟ ಆಗಿದೆ, ಯಾರ್ಯಾರು ಮಾಡಿದ್ದೀರಾ, ಟೇಸ್ಟ್ ಮಾಡಿದ್ದೀರಾ, ಅಡುಗೆ ಮಾಡಿದ್ದೀರಾ, ಈ ರೆಸಿಪಿನ ಟ್ರೈ ಮಾಡಿದ್ದೀರಾ, ಕಮೆಂಟ್ ಮಾಡಿ. ಹೇಗಿದೆ ಅಂತ ಹೇಳಿ. ತುಂಬ ಚೆನ್ನಾಗಿದೆ. ಇದು ಇವಾಗ ಆಗಿದೆ. ಸರ್ವ್ ಮಾಡೋಣ. ನಾನು ರೊಟ್ಟಿ ಜೊತೆ ಸರ್ವ್ ಮಾಡ್ಕೊತಾ ಇದ್ದೇನೆ. ನೋಡಿ, ತಟ್ಟೆನಲ್ಲಿ ಟೊಮೆಟೊ ಕರಿ ಅಥವಾ ಟೊಮೆಟೊ ಪಲ್ಯನ ಹಾಕ್ಕೊಂಡಿದ್ದೇನೆ. ನಾವಿವತ್ತು ರೊಟ್ಟಿ ಮಾಡಿದ್ದೀವಿ. ರೊಟ್ಟಿ ತುಂಬ ಚೆನ್ನಾಗಿದೆ, ತುಂಬ ಕಲರ್ಫುಲ್ಲಾಗಿದೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ, ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿದೆ. ಮತ್ತು ತುಂಬ ಸಿಂಪಲ್ಲಾಗಿದೆ. ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು ಆರಾಮಾಗಿ. ನಾವು ಮನೆಯಲ್ಲಿ ಇಬ್ಬರೇ ಇರೋದ್ರಿಂದ ನಾನು ಸ್ವಲ್ಪನೇ ಮಾಡಿದ್ದೀನಿ. ನೀವು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿದೆ. ಇದಕ್ಕೆ ಯಾವ ಮಸಾಲೆ ಬೇಡ, ಏನು ಬೇಡ, ಅಷ್ಟರಲ್ಲೇ ಮುಗ್ದೋಗುತ್ತೆ. ನಾನು ಕೊತ್ತಂಬರಿ ಸೊಪ್ಪು ಸಹ ಬಳಸಿಲ್ಲ ಇದಕ್ಕೆ, ಬರೀ ಕರಿಬೇವಿನ ಸೊಪ್ಪು ಮಾತ್ರ ಹಾಕಿ ರುಬ್ಬಿರೋದು. ತುಂಬ ಚೆನ್ನಾಗಿದೆ. ಒಂದು ಸರಿ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ. ಮತ್ತು ನನ್ನ ವಿಡಿಯೋ ಹೇಗಿದೆ, ನನ್ನ ರೆಸಿಪಿಗಳು ಹೇಗೆ ಬರ್ತಾ ಇದ್ದಾವೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.